ನೋಡಿ ಸರ್, ಇದು 5 ತಿಂಗಳು ಸರ್. ಇದು ಬೇರೆ 5 ತಿಂಗಳು ನೋಡಿ ಸರ್. ಅಲ್ಲಿ ಗಂಡ ಹೆಣ್ಣದು ಸರ್ ಎಲ್ಲ ಇಲ್ಲಿ ಇರೋವೆಲ್ಲ ಹೆಣ್ಣು ಸರ್. ಒಂದು ಹೆಣ್ಣು ಮರಿ ಇದೆ ಸರ್. ಹೌದಾ? ಇದು ನೋಡಿಲ್ಲ, ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದೀನಿ. ಬಾಲ ನೋಡಿ ಸರ್, ಏನು ನಾಯಿ ಬಾಲ ಹತ್ರ ಇದೆ. ಬಾಲ ಎಲ್ಲ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಅನುಭವ ಹೆಂಗೆ ಆಯ್ತು ಸರ್? ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮುಸ್ಲಿಮ್ಸ್ ಸಾಕ್ತಾರಲ್ಲ, ಹೌದು, ನೋಡ್ಕೊಂಡು ನಾನೊಂದು ಇರ್ಲಿ ಅನ್ಕೊಂಡು ಚೇಂಜ್ ಮಾಡಿದೀನಿ ಇದಪ್ಪ. ಹೌದಾ? ಇದು ಗುಜರಾತಿ ತಳಿ ಸರ್. ಸ್ನೇಹಿತರೆ ಇಲ್ಲಿ ನೋಡಿ, ಬಾಳ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ. ಇದು ಮತ್ತೆ ಇದು ಫೀಡ್ಸ್ ಅಂತ. ಇದು ಹುಳ್ಳಿಕಾಳು, ಈ ಹುಳ್ಳಿಕಾಳು, ಇದು ಎಲೆಬೂಸ. ಸ್ನೇಹಿತರೆ, ಬಕ್ರೀದ್ ಹಬ್ಬಕ್ಕೆ ಸುಮಾರು ಒಂದು 45 ದಿನ ಇದೆ. ನಮ್ಮ ರೈತರುಗಳು ಕುರಿ ಮೇಕೆ ಸಾಕ್ತಾರೆ, ಇದು ಬಕ್ರೀದ್ಗೆ ಕುರ್ಬಾನ್ ಕೊಡೋಕ್ಕಂತೆ. ಇವತ್ತು ಮೊದಲನೇ ಬಕ್ರೀದ್ ಸ್ಪೆಷಲ್ ವಿಡಿಯೋ. ನಾ ಭೇಟಿ ಆಗ್ತಾ ಇದ್ದೀನಿ ರೈತರು ಸ್ವಾಮಿ ಪಾಪೇಗೌಡ. ಇವರು ಫಾರ್ಮ್ ಮೈಸೂರಿಂದ ಒಂದು 10 ಕಿಲೋಮೀಟರ್ಲಿದೆ. ಇವರು ಬಂಡೂರು ಕುರಿ ಭಾಳ ಸ್ಪೆಷಲು. ಈ ಬ್ಯಾಚ್, ಈ ಸ್ಪೆಷಲ್ ಬಕ್ರೀದ್ ಹಬ್ಬ ಕುರ್ಬಾನ್ ಕೊಡೋದ ಸ್ಪೆಷಲ್ ಬ್ಯಾಚ್ ನಿಮ್ಗೆ ತೋರಿಸ್ತೀನಿ. ಅದು ಬಿಟ್ಟು ಬಂಡೂರು ಮರಿಗಳು 3 ತಿಂಗಳು 4 ತಿಂಗಳು ಮರಿಗಳು ಇವ್ರ ಜೊತೆ ಸಿಗ್ತವೆ. ಬನ್ನಿ ಅವ್ರ ಜೊತೆ ಭೇಟಿಯಾಗಿ ಮಾತಾಡಲ್ಲ. ಬನ್ನಿ ದೇವಸ್ಥಾನ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸ್ನೇಹಿತರೆ, ನಮ್ಮ ಜೊತೆ ಸ್ವಾಮಿ ಪಾಪೇಗೌಡ ಇದ್ದಾರೆ. ಮತ್ತೆ ಈಗ ಬಕ್ರೀದ್ ಹಬ್ಬ ಹತ್ರ ಬರ್ತಾ ಇದೆ. ಇದು ಬಕ್ರೀದ್ ಹಬ್ಬ ಅಂತಲೇ ಇಲ್ಲಿ ಮೈಸೂರು ಮಂಡ್ಯ ಡಿಸ್ಟ್ರಿಕ್ಟ್ ಎಲ್ಲರಿಗೂ ನೆನಪು ಬರೋದು ನಮ್ಮ ಸ್ವಾಮಿ ಪಾಪೇಗೌಡ ಅಂತೆ. ಮತ್ತೆ ಅವರು ಕುರಿಗಳು, ಇದು ನಮ್ಮ ಸಾಹೇಬರು ಎಲ್ಲ ಫಸ್ಟ್ ನೋಡೋದು ಇವರು ಸ್ವಾಮಿ ಪಾಪೇಗೌಡ ಕುರಿಗಳೇ. ಸರ್ ಇಲ್ಲಿ ಈ ವರ್ಷ ನಾನು ನೋಡ್ತಾ ಇದ್ದೀನಿ ಕುರಿಗೆಲ್ಲ ಚಲೋ ಇದೆ, ಮತ್ತೆ ಸೆಟಪ್ ಎಲ್ಲ ಚೇಂಜ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ನಮಸ್ಕಾರ. ನನ್ನ ಹೆಸರು ಸ್ವಾಮಿ ಪಾಪೇಗೌಡ ಅಂತ. ಮೈಸೂರು ಕಡೆಯಿಂದ ಬಂದರೆ 10 ಕಿಲೋಮೀಟರ್ ಹತ್ರ ಬಂತಗಳ್ಳಿ ಅಂತ, ಮೈಸೂರು ಬನ್ನೂರು ಮೇನ್ ರೋಡು. ಈಗ ಇದನ್ನ ಸಣ್ಣ ಮರಿಗಳು ಇದಪ್ಪ. ಇದು ಬಕ್ರಿ ಹಬ್ಬಕ್ಕಂತೆ ಸಾಕಿರೋ ಟಗರುಗಳು ಇವೆಲ್ಲ. ಇದು ಬಕ್ರಿ ಹಬ್ಬ ಇನ್ನೇನೋ ಬರ್ತಾ ಇದೆ, ಅದರಿಂದ ಬಕ್ರಿ ಹಬ್ಬಕ್ಕೆ ಟಗರುಗಳನ್ನ ಎಲ್ಲ ಸಾಕಿ ರೆಡಿ. ಸರ್ ಇದು ಲಾಸ್ಟ್ ಟೈಮ್ ನಾನು ನೋಡಿದಂತ ಈ ಸೆಟಪ್ ಇರಲ್ಲ, ಈ ಸಾರಿ ಮಾಡಿಸಿದ್ರ? ಇದೆಲ್ಲ ಈಗ ಸ್ಟೆಪ್ ಎಲ್ಲ ಕಮ್ಮಿ ಇತ್ತು, ಇದೆಲ್ಲ ಇದೇ ಒಂದ್ ಕಡೆ ಹಳೆ ಮನೇಲಿ ಮಾಡ್ತಿದ್ವು. ಈಗೆಲ್ಲ ಇದು ಹೈಟ್ ಮಾಡಿ ಹೊಸದಾಗಿ ಈಗ ಮಾಡಿಸೋದು, ರೀಸೆಂಟ್ ಆಗಿ ಒಂದ್ 2-3 ತಿಂಗಳು ಮಾಡಿಸೋದು ಸರ್. ಹೌದಾ ಸರ್? ಸರ್ ಇಲ್ಲಿ ನೋಡ್ತಾ ಇದೀನಿ, ಈಗ ಇಲ್ಲಿ ಇದು ಹೊಸದು ಮಾಡಿದೀರಾ. ಇದು ಕಬ್ಬಣ ಎಲ್ಲ ಯೂಸ್ ಮಾಡಿ ಫ್ರೇಮ್ ಸೆಟಪ್ ಮಾಡಿದಿರಲ್ಲ, ಅದಲ್ಲೇ ಮರದಲ್ಲಿ ಸೆಟ್ಟಿಂಗ್ ಮಾಡಿ ಸೆಟಪ್ ಮಾಡಿರೋದು. ಇದೆಲ್ಲ ಕ್ಲೀನ್ ಮಾಡಕ್ಕೆಲ್ಲ ಅಡಿಲೆಲ್ಲ ನಮ್ಗೆ ಫ್ರೀ ಆಗುತ್ತೆ ಅನ್ಕೊಂಡು ಇದನ್ನು ಸ್ವಲ್ಪ ಲಾಸ್ಟ್ ಟೈಮ್ ಫುಲ್ ಡೌನ್ ಇತ್ತು, ಇದನ್ನ ಹೈಟ್ ಮಾಡಿ ಈಗ ಮಾಡಿರೋದು. ಈಗ ಏನ್ ಸರ್, ಒಂದು 3 ಅಡಿ ಡಿಫ್ರೆಂಟ್ ಹೈಟ್ ಇದೆ, ಕ್ಲಿಯರೆನ್ಸ್ 3 ಅಡಿ ಇರ್ಬೋದಲ್ಲ? 3 ಅಡಿ ಇದೆ. ಇದು ಅಗಲ ಉದ್ದ ಹೇಳಿ ಸರ್, ಎಷ್ಟು ಇರ್ಬೋದು? 8 ಅಡಿ 10 ಅಡಿ ಇದೆ ಸರ್. 8 ಅಡಿ 10 ಅಡಿನಾ? 10 ಮರಿ ನಿಂತ್ಕೊಳ್ತವೆ ಸರ್ ಅಲ್ಲಿ. ಹೌದಾ? 10 ಮರಿಗಳು ನಿಂತ್ಕೊಳ್ತವೆ ಸಣ್ಣವು. ಆ ಸಣ್ಣ ಮರಿಗಳು 3 ತಿಂಗಳ ಮರಿಗಳು ಸೇಲ್ಗೆ ಅಂತ ಇಟ್ಟಿರೋದು ಅದನ್ನ. ಹೌದಾ ಸರ್? ಇದೆಲ್ಲ ಬಕ್ರಿ ಹಬ್ಬಕ್ಕೇನೆ. ಓಕೆ ಓಕೆ ಸರ್. ಸರಿ, ಈ ಸಣ್ಣ ಮರಿ ಬಗ್ಗೆ ಮಾತಾಡಲ್ಲ. ಇಲ್ಲಿ ಇರೋದು ಎಷ್ಟು ತಿಂಗಳು ಸರ್? ಈಗ ಇರೋದು ಇದೆಲ್ಲ ಎಷ್ಟು ಸರ್? ಈಗ ಇಲ್ಲಿ ಈ ಮನೇಲಿ 6 ಇದೆ, ಆ ಮನೇಲಿ ಒಂದು 10 ಇದೆ. ಹೌದಾ ಸರ್? ಓಕೆ. ಇಲ್ಲಿ ಇರೋದು ಇದು ಎಷ್ಟು ತಿಂಗಳು ಸರ್? ಸರ್ ಇದೆಲ್ಲ 3 ತಿಂಗಳು ಸರ್. ಇದೆಲ್ಲ 3 ತಿಂಗಳಾಗಿದೆ. ಎಲ್ಲ 3 ಮಂತ್ಸ್ ಇದು. ಓಕೆ. ಎಲ್ಲ 3 ಮಂತ್ಸ್ ಸೇಲ್ಗೆ ಇಟ್ಟಿರೋದು. ಇದೆಲ್ಲ ಗಂಡು ಮರಿಗಳು, ಹೆಣ್ಣು ಮತ್ತೆ ಗಂಡು ಎಲ್ಲ ಇಲ್ಲಿ ಅಲ್ಲಿ ಎರಡು. ಇದೆಲ್ಲ ಯಾವ ತಳಿ ಸರ್? ಪ್ಯೂರ್ ಸರ್ ಇದು ಪ್ಯೂರ್ ಬಂಡೂರು ಸರ್. ಇದು ಗಂಡು ಮರಿ ಸರ್. ಇದು ಈಗ ಇದು 3 ಮಂತ್ಸ್ ಆಗಿದೆ ನೋಡಿ, ಕೊಳ್ಳಿದೆ ನೋಡಿ, ಕಾಲ್ಕಂಬ ನೋಡಿ, ಸೆಕ್ಸ್ ನೋಡಿ 3 ಮಂತ್ಸ್ ಹೇಗಿದೆ ಅಂತ. ಚೆನ್ನಾಗಿ ಸಾಕ್ಬೇಕು ಸರ್ ಅವ್ರು ತಗೊಂಡೋದು. ಇದಕ್ಕೆ 15,000 ರೂಪಾಯಿ ಪ್ರೈಸ್ ಲಿಸ್ಟ್ ಹೇಳ್ತೀವಿ. ಬಂಡೂರ್ಲ ಯಾವ ತಳಿ ಇದು? ಉಚ್ಕುರಿ, ಕಬ್ನಿ ಕುರಿ ಸರ್. ಇದು ಕಬ್ನಿ ಕುರಿ. ಕಬ್ನಿ ಕುರಿ ಇದು. ಓಕೆ ಆಯ್ತು. ನೆಕ್ಸ್ಟ್ ತೋರಿಸಿ ನೋಡಿ. ಇದು ಹೆಣ್ಮರಿ. ಇದು ಹೆಣ್ಮರಿ. ಇದು ಕೂಡ ಸೇಲ್ಗೆ ಇಟ್ಟಿರೋದು ಹೆಣ್ಮರಿನ ನೋಡಿ, ಯಾವ ರೀತಿ ಇದೆ ಬುಡ ಎಲ್ಲ. ಸೆಕ್ಸ್ ಎಲ್ಲ ಸ್ನಾನ ಒಂದು ಮಾಡಿಸಿಲ್ಲ, ಮರಿ ಉದ್ದ ಪಾನ ಎಲ್ಲ ಚೆನ್ನಾಗಿದೆ. ಸರ್ ಇಲ್ಲಿ ನೋಡಿದ ಎಷ್ಟು ಹೆಣ್ಣು ಎಷ್ಟು ಗಂಡಿದೆ ಇದರಲ್ಲಿ? ಸರ್ ಇಲ್ಲಿ 3 ಹೆಣ್ಣು 2 ಗಂಡಿದೆ ಇಲ್ಲಿ. ಹೌದಾ? ಎಲ್ಲ 3-4 ತಿಂಗಳು ಒಳಗಡೆ? ಹೌದು, ಎಲ್ಲ 3 ಮಂತ್ಸ್ ಒಳಗಡೆ. ಒಂದು ಹೆಣ್ಣು ಒಂದು ಗಂಡು ಬೇಕಂದ್ರೆ ಬೆಸ್ಟ್ ಪ್ರೈಸ್ ಎಷ್ಟೇ? ಏನೇ 30,000 30,000 ಹೇಳ್ತೀರಾ ಜೊತೆಗೆ? ನೋಡಿ ಸರ್, ಇದು
ಉಚ್ಕುರಿ ತೆಗಿ ಸರ್. ಕಪ್ನಿ ಕುರಿದು ಇದು ಉಚ್ಕುರಿ ಸರ್. ಇದು ಅಕ್ಕಪಕ್ಕ ಹೇಳಿ, ಒಂದು ಉಚ್ಕುರಿ ಒಂದು ಕಪ್ನಿ ಕುರಿನ. ಹಾ ನೋಡಿ ಸರ್ ಇಲ್ಲಿ. ಇದು ಯಾವ್ದು ಉಚ್ಕುರಿನ? ಇದು ಉಚ್ಕುರಿ ಸರ್, ಹೆಣ್ಮರಿ ಇದು. ಸರಿ ಆಯ್ತು. ಕಪ್ನಿ ಕುರಿದು ಗಂಡು ಮರಿ ಸರ್ ಇದು. ಇದು ಕಣ್ಣಿಡಿಬಿಟ್ಟು ಹೇಳ್ಬೋದಾ ಯಾವ್ದು ಉಚ್ಕುರಿ ಹೌದು, ಯಾವ್ದು? ಹೇಳ್ಬೋದು ಸರ್, ಸ್ವಲ್ಪ ಹೇಳಿ, ಹೆಂಗೆ ನಮ್ಗೆ ಕಾಣಿಸ್ತಲ್ಲ ಎರಡು ಒಂದೇ ನೋಡಿ ಸರ್. ಕಪ್ನಿ ಕುರಿದು ಫೇಸ್ ಎಲ್ಲ ವೈಟ್ ಇದೆ, ಉಚ್ಕುರಿದು ಫೇಸ್ ವೈಟ್ ಬರುತ್ತೆ, ಬಟ್ ಹೆಣ್ಣು ಒಂದೇ ಇರುತ್ತೆ, ಗಂಡು ಒಂದೇ. ಸ್ವಾಮಿ ಅವರೇ, ಹಾ ಸರ್. ಇಲ್ಲಿ ನೋಡ್ತೀನಿ, ಇಲ್ಲಿರ ಕುರಿಗಳೆಲ್ಲ ಬಕ್ರೀದ್ ಹಬ್ಬಕ್ಕನೆ ನೀವು ರೆಡಿ ಮಾಡಿ ಸರ್ ಇದೆಲ್ಲ ಬಕ್ರಿ ಹಬ್ಬಕ್ಕೆ ಅಂತ ಸಾಕಿದೆ ಸರ್. ಓಕೆ ಸರ್. ಇದು ನಾವು ಒಂದೊಂದು ಕುರಿ ಬಗ್ಗೆ ಮಾಹಿತಿ ಕೊಡಲ್ಲ, ಏನ್ ರೇಟ್ ಅಂದ್ರೆ ನೀವು ವಿಡಿಯೋ ಎಲ್ಲ ಹೇಳ್ಬೋದು ಸರ್, ಡೈರೆಕ್ಟ್ ಈಗೇನೆ ಹೇಳ್ಬೋದು. ಅವ್ರು ತಗೋ ಟೈಮಲ್ಲಿ ನೀವು ಏನೋ ಕಡಿಮೆ ಮಾಡಿ ಕೊಡ್ತೀರಾ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಈಗ ಹೇಳದ ರೇಟ್ ಒಂದು ಇನ್ಫಾರ್ಮೇಶನ್ ಗೋಸ್ಕರ ತಗೋ ಟೈಮಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಖಂಡಿತ. ಓಕೆ ಫೈನ್ ಸರ್. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡುವ ಸರ್? ಇದನ್ನ ಒಂದು 30,000 ಹೇಳ್ತೀನಿ ಸರ್. 30,000 ಎಷ್ಟೆಲ್ಲ ಆಗಿದೆ ಸರ್? ಈಗ ಎರಡಲ್ಲ ಸರ್, ಎರಡಲ್ಲ ಆಗಿದೆ ಸರ್. ಓಕೆ, ಇದು ಲೈವ್ ವೇಟ್ ಎಷ್ಟು ಬರ್ಬೋದು ಅಂದಾಜ ಹೇಳ್ಬೋದಾ? ಬಂದು ಒಂದು 60-65 ಕೆಜಿ ಇದೆ ಸರ್ ಅದು. ಹೌದಾ ಬೈ? ಇದು ಓಕೆ, ಇದು ಯಾವ ತಳಿ ಬೈ ಇದು? ಸರ್ ಇದು ಉಚ್ಕುರಿ ಸರ್, ಇದು ಬಂಡೂರು ಕುರಿ. ಬಂಡೂರು ಕುರಿನೇ? ಹೌದು ಸರ್, ನೋಡಿ ಸರ್, ನೋಡಿ ಕಾಣುತ್ತೆ ಸೆಕ್ಷನ್ ನೋಡಿ. ಕುಳ್ಳಿಕೆ ಗಿಡ್ಡ ಜಾತಿ ಇದು. ಓಕೆ ಓಕೆ, ಕುಳ್ಳಿಕೆ ಇದೆ ಕಾಲು. ಓಕೆ ಓಕೆ ಸರ್. ಓಕೆ ಬೈ, ಬನ್ನಿ ನೆಕ್ಸ್ಟ್ ಬಣ್ಣ. ಇದು ನೋಡಿ, ನೋಡಕ್ಕೆ ಎಷ್ಟು ಇದು ಅಷ್ಟೇ ಸರ್. ಇದು ಕಪ್ನಿ ಕುರಿ ಸರ್ ಇದು. ಹಾ ನೋಡಿ ಸರ್ ಹೇಗಿದೆ ಅಂತ. ಸೂಪರ್ ಆಗಿದೆ. ಉದ್ದ ಪನ್ನ ಮೈಕಟ್ಟೆಲ್ಲ ಭಾರಿ ಸೂಪರ್ ಆಗಿದೆ ಸರ್ ಅದು. ಇದು ನೋಡಿ ಕಬ್ಬಿಣಿ, ಇದು ಸೂಪರ್ ಆಗಿದೆ. ಇದು ಎಷ್ಟೆಲ್ಲ ಆಗಿದೆ ಸರ್? ಅದು ಹೇಳಲ್ಲ ಸರ್, ಎಲ್ಲ ಒಂದು ವರ್ಷದ ಮರಿ ಹೇಳಲ್ಲ. ಒಂದು ವರ್ಷದ ಮರಿ ಹೇಳ್ತೀನಿ. ಒಂದೂವರೆ ವಯಸ್ಸು, ಒಂದೂವರೆ ವರ್ಷ ಹೇಳ್ಬೋದಾ? ಓಕೆ, ನೋಡಿ ಸರ್, ಇದು ಉಂಟಾಗಲ್ಲ ಸರ್. ಹಾ, ಅದಕ್ಕೆ ರೇಟ್ ಎಲ್ಲ ಬೈ ಎಷ್ಟು ಸರ್? ಇದಕ್ಕೆ 45,000 ಹೇಳಿ ಸರ್. ಇವೆರಡು 45-40 90,000 ರೂಪಾಯಿ ಸರ್. ಒಂದಿಗೆ 45 ಅಲ್ವಾ ಸರ್? ಇದು ಒಂದಕ್ಕೆ 45. ಓಕೆ, ಇದು 45,000 ಸರ್. ಬೈ ತಗೊಳ್ತಾರಲ್ಲ, ಒಂದು ಪೀಸ್ ತಗೊಂಡು ಏನೋ ಡಿಸ್ಕೌಂಟ್ ಮಾಡ್ತೀವಿ. ಹೌದು ಸರ್, ಒಂಚೂರು ಏರ್ಕರಿ ಇರುತ್ತೆ ಸರ್, 1,000-2,000 ಹೆಚ್ಚು ಕಡಿಮೆ ಇರುತ್ತೆ. ಬೈ ಮತ್ತೆ ಒಂದೊಂದು ಕೇಳಬೇಕು. ಈಗ 40,000 ಕೆಲವರು 2-3 ಕುರಿಗಳು ತಗೊಳ್ತಾರೆ. ಟೋಟಲ್ ಅಮೌಂಟ್ 1 ಲಕ್ಷ 1.5 ಲಕ್ಷ ಕೂಡ ಬರಬಹುದು, ಹೇಳುತ್ತಿಲ್ಲ. ಪೇಮೆಂಟ್ ಹೆಂಗೆ ತಗೊಳ್ತೀರಾ ಅದು ಒಂದ್ಸಾರಿ ಹೇಳಿ. ಇಲ್ಲಿ ಬಂದು ಫೋನ್ ಪ್ಲೇ, ಗೂಗಲ್ ಪ್ಲೇ ಕೊಡ್ತಾರೆ ಸರ್. ಇದು ಎರಡು ಜೋಡಿ ಸರ್ 90,000 ಆಗ್ತದೆ ಸರ್. ಇದು ಹೌದಾ? ಇವೆರಡು 90,000 ಆಗ್ತದೆ ಜೋಡಿ. ಎಲ್ಲ ಎರಡೆಲ್ಲ ಆಗಿದೆ? ಎಲ್ಲ ಎರಡಲ್ಲ ಸರ್. ಓಕೆ ಬನ್ನಿ ಬೈ, ನೆಕ್ಸ್ಟ್ ಬನ್ನಿ. ನೋಡಿ ಸರ್, ಇದು ಬಂಡೂರು ಟಗರು. ಬೀಡರ್ಗೂ ಆಗುತ್ತೆ, ಹಬ್ಬಕ್ಕೂ ಆಗುತ್ತೆ ಸರ್ ಇದು. ಓಕೆ ಓಕೆ ಸರ್. ಬೀಡರ್ಗೂ ಆಗುತ್ತೆ, ಹಬ್ಬಕ್ಕೂ ಆಗುತ್ತೆ ಇದು. ನೋಡಿ ಸರ್ ಹೇಗಿದೆ ಸರ್. ಇದು ನೋಡಿ ಸೂಪರ್ ಟಗರದು, ಸೂಪರ್ ಆಗಿದೆ ನೋಡಿ ಸರ್. ಇದು ನಾಟಿ. ಇದು ಇಲ್ಲಿ ಇರೋದು ನಾಟಿನ. ನೋಡಿ, ನಿಮ್ಗೆ ಸ್ವಲ್ಪ ಬಜೆಟ್ ಎಲ್ಲ ಬೇಕಂದ್ರೆ ಇದು ಇಲ್ಲಿ ನಾಟಿ ಇದೆ. ನಾಟಿ ನೋಡಕ್ ಸೂಪರ್ ಇದೆ ಸರ್. ಇದು ನಾಟಿನ ಹೇಳ್ತಾರೆ, ಇದು ನೋಡಕ್ ಸ್ವಲ್ಪ ತಪ್ಪದಾಗ ದೊಡ್ಡದಾಗೆ ಇದೆ ಸರ್. ಇದು ನಾಟಿ ಸರ್. ಇದು 75 ಕೆಜಿ ಬಾರ್ ಬರುತ್ತೆ ಸರ್. ಹೌದಾ? ಇದು ತೂಕ ಅಷ್ಟು ಬರ್ತದೆ ಲೈವ್ 75 ಕೆಜಿ ಬರುತ್ತೆ ಸರ್ ಇದು. ಹೌದಾ? ಓಕೆ, ಇದಕ್ಕೆ ರೇಟ್ ಎಷ್ಟು ಹೇಳ್ತೀವಿ? ನಾಟಿ ಸರ್ ಇದು 45,000 ರೂಪಾಯಿ ಹೇಳ್ತೀವಿ ಸರ್. ಇದಕ್ಕೆ ಅಂದ್ರೆ ರೇಟಾ? 45,000 ಸರ್. ಓಕೆ ಫೈನ್ ಬೈ. ಇದು ನಾಟಿನೇ, ಇದು ನಾಟಿ ಬೇಕಂದ್ರೆ ನಾಟಿ ನೀವು ತಗೊಳ್ಬೋದು. ನೆಕ್ಸ್ಟ್ ಅದು ಒಂದೇ ಪೀಸ್ ಇರುತ್ತೆ, ತೋರ್ಸಕ್ಕೆ ಅಂತ ಇರೋದು ಇದು. ಓಕೆ ಓಕೆ ಬೈ. ಸರ್ ಇದನ್ನ ಸರ್ 30,000 ಹೇಳ್ತೀನಿ ಸರ್. ಇದಕ್ಕೆ 30,000. ಓಕೆ, ಇವೆಲ್ಲ ಎರಡಲ್ಲ ಅಲ್ವಾ? ಎಲ್ಲ ಎರಡಲ್ಲ ಸರ್. ಇದು ವಯಸ್ಸು 1.5 ವರ್ಷ, 1 ವರ್ಷ ಸರ್. 1 ವರ್ಷದ ಮೇಲೆ 2 ತಿಂಗಳು ಸರ್. ಹೌದಾ? 1 ವರ್ಷದ ಮೇಲೆ 2 ತಿಂಗಳು. ಸರಿ, ಎಲ್ಲ 14 ತಿಂಗಳು. ಹೋದ ವರ್ಷ ಎಲ್ಲ ಮರಿಗಳಿತ್ತು. ಹೌದು, ಈ ವರ್ಷ ಎಲ್ಲ ಸಾಕಿ ಅದನ್ನ ದೊಡ್ಡ. ಅದೇ ಕೇಳ್ತಾ ಇದೀನಿ, ನಿಮ್ ಕಡೆ ಬರೀ ಒಂದು 12 ತಿಂಗಳು 1 ವರ್ಷ ಅಲ್ಲೇ ಇಷ್ಟು ತೂಕ ಬರ್ತಲ್ಲ, ಏನು ಸ್ಪೆಷಾಲಿಟಿ ಅದು ಹೇಳಿ? ಮೇಯ್ಸ್ತೀವಿ ಸರ್, ಕಟ್ಟಾಕೊಂಡು ನೋಡಿ ಎಲ್ಲ ಹಾಕಿರೋದೆಲ್ಲ. ಇಲ್ಲ ಬೇರೆ ಕಡೆ ನೋಡ್ತಾ ಇಷ್ಟು ಡೆವಲಪ್ಮೆಂಟ್ ಗ್ರೋತ್ ಇಲ್ಲ. ಸ್ವಲ್ಪ ಬೇರೆ ರೈತರಿಗೂ ಹೆಲ್ಪ್ ಆಗ್ತಾ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅದಾವುದು ಬೇರೆ ವಿಡಿಯೋ ನೋಡೋದು ಎಷ್ಟೋ ಕುರಿ ಸಾಕ ರೈತರುಗಳು ನೋಡ್ತಾರೆ, ಪಾಪ ಅವ್ರಿಗೂ ಗೊತ್ತಾಗಲ್ಲ ಹೆಂಗೆ ಈ ತರ ತೂಕ ಬರೋದಕ್ಕೆ. ಮಡಿಕೊಂಡಿದೀವಿ, 2 ಟೈಮ್ 3 ಟೈಮ್ ನೀರು ಕುಡಿಸ್ತೀವಿ. ಓಕೆ, ಒಳ್ಳೆ ಫುಡ್ ಹಾಕ್ತಿವಿ ಅದಕ್ಕೆ, ಸೀಮೆ ಹೂವು ಮತ್ತೆ ಡ್ರೈ ಫುಡ್, ಹಣ್ಣು, ಉಳ್ಳಿಗೆ ಜೇಲ್ ಹಾಕ್ತಿವಿ. ಅದರಿಂದ ಮರಿ ಬಿಗಿಯಾಗಿ ಗಟ್ಟಿ ಚೆನ್ನಾಗಿ ಬರ್ತದೆ ಸರ್. ಹೌದಾ? ಆಮೇಲೆ ಫುಡ್ ಕೊಡ್ತೀವಿ ಸಾಯಂಕಾಲ ಆಯ್ತು ಅಂದ್ರೆ. ಅದೇ ವೆಯ್ಟ್ ಗೇನ್ ಮೇನ್ ಏನೋ ಅದು ಸೆಪರೇಟ್ ಫುಡ್ ತೋರಿಸ್ಬಿಡಿ. ಇಲ್ಲ ಫಸ್ಟ್ ಇದು ಫಿನಿಶ್ ಮಾಡಿಬಿಡೋಣ ಬೈ. ಹಾಂ ಸರ್. ಓಕೆ ಸೂಪರ್ ಬೈ. ಇದಕ್ಕೆ ರೇಟು ಸರ್? ಇದಕ್ಕೆ 30,000 ಸರ್. 30,000. ಓಕೆ ಬೈ. ಇದು ನೋಡೋಕೆ ಸ್ವಲ್ಪ ಡಿಫ್ರೆಂಟ್ ಆಗೈತಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಬೈ. ಸರ್ ಇದು ವಿಲೇತಿ ಅಂತ, ಇದು ಗುಜರಾತ್ ತಳಿ. ಇದು ಲೈವ್ ವೇಟ್ ಬಂದಿ ಸರ್, ಒಂದು 100 ಕೆಜಿ ಇದೆ ಸರ್. ಇದು 100 ಕೆಜಿ ಆಯ್ತು, ಸೂಪರ್. ಲೈವ್ ವೇಟ್ ಬಂದಿ ಅಲ್ಲಿ ಬಂದು 6 ಆಗಿದೆ ಸರ್. 2.5 ವರ್ಷದ ಮರಿ ಸರ್ ಇದು. 6 ಆಗಿದೆ. ಇದೊಂದಪ್ಪ ಚೇಂಜ್ ಮಾಡೋದು ನಾವು, ಇರ್ಲಿ ಅಂತ. ಇದೊಂದು ಹೌದಾ? ಹೊಸ ತಳಿ ಇರ್ಲಿ ಅನ್ಕೊಂಡು ಇದೊಂದಪ್ಪ ಚೇಂಜ್ ಮಾಡಿ. ಹೌದು, ನಾವು ಪ್ರತಿ ವರ್ಷ ನಿಮ್ ಜೊತೆ ಮಾಡ್ತಾ ವಿಡಿಯೋ ಮಾಡಿ ಪ್ರತಿ ಬ್ಯಾಚ್ ನೇ ಬಂದು ನಿಮ್ ಮನೆ ಕಡೆ ಬಂದು ನೋಡಿ ಸುಮಾರು ಜನ ಇದು ನೋಡಿಲ್ಲ, ಇದೇ ಮೊದಲನೇ ಸಾರಿ ನೋಡ್ತಾ ಇದೀನಿ. ನೋಡಿ ಸರ್, ಏನು ನಾಯಿ ಬಾಲ ಹತ್ರ ಇದೆ. ಬಾಲ ಎಲ್ಲ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಆಮೇಲೆ ಫುಲ್ ಜೀರೋ ಕಟಿಂಗ್ ಇದೆ. ಇದು ಲೈವ್ ವೇಟ್ ಬಂದೇ ಒಂದು
100 kg ಮೇಲ್ ಬರುತ್ತೆ ಸರ್ ಇದು. ಹೌದಾ? ಹೀಗೆ ಎಷ್ಟು ತೂಕ ಇರ್ಬೋದು ಸರ್? ಲೈವ್ ವೇಟ್ ಒಂದು 100 kg ಇದ್ದರೆ ಒಂದು 70 kg ಗಂಟ ಮಟನ್ ಬರುತ್ತೆ ಸರ್ ಇದು. ಇವರು ಸ್ವಾಮಿ ಪಾಪೆಗೌಡ ಬಂಡೂರು ಕುರಿಗೆ ಬಹಳ ಫೇಮಸ್. ಹೀಗೆ ಬೇರೆ ತಳಿ ಎಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ರೆ ಇದೇ ಫಸ್ಟ್ ಟೈಮ್ ನಾವು ಸಾಕಿರೋದು. ಹೌದಾ? ಇದೇ ಫಸ್ಟ್ ಟೈಮ್ ಸಾಕಿರೋದು. ಹೆಂಗೆ ಈ ಅನುಭವ ಹೆಂಗೆ ಆಯ್ತು ಸರ್? ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮುಸ್ಲಿಮ್ಸ್ ಸಾಕ್ತಾರಲ್ಲ, ಹೌದು, ನೋಡ್ಕೊಂಡು ನಾನೊಂದು ಇರ್ಲಿ ಅನ್ಕೊಂಡು ಚೇಂಜ್ ಮಾಡಿದೀನಿ ಇದಪ್ಪ. ಹೌದಾ? ಇದು ಅದಾவது ಹೀಗೆ ಒಂದು ಸಾರಿ ಎಕ್ಸ್ಪೆರಿಮೆಂಟ್ ಆಗಿ ಒಂದು ಸಾಕ್ತಾ ಇದೀರಾ. ನೆಕ್ಸ್ಟ್ 2020 ಬಕ್ರೀದ್ ಹಬ್ಬಲ್ಲಿ ನಿಮ್ ತರ ಬಂಡೂರು ಇರುತ್ತೆ, ಎಳತಿ ಮುಂಡ ಇದು ಸಿಕ್ಬಹುದು ಅಲ್ವಾ? ಹೌದು ಸರ್, ಮಾಡೋದಂತ ಅನ್ಕೊಂಡಿ ಸರ್. ಇದಪ್ಪ ಇದಾದ್ರೆ ನೆಕ್ಸ್ಟ್ ಟೈಮ್ ಇದೇ ತಳಿ ಹಾಕೋಣ ಅಂತ. ಇದು ಜಾಸ್ತಿ ಕಿಕ್ ಆದ್ರೆ ಸರಿ ಆಯ್ತು ಬೈ. ಇದು ಎಷ್ಟು ತಿಂಗಳ ಮರಿಯ ನೀವು ತಗೊಂಡಿದ್ದು ಸರ್? ನಾನ್ ತಗೊಂಡು ಈಗ ಒಂದು ಅದು 2 ಇತ್ತು. ಹೌದು, ಅದು ಫಾರ್ಮಲ್ ಇತ್ತು. ಹೌದಾ? ಫಾರ್ಮಲ್ ಇದ್ದೀನಿ, ಚೆನ್ನಾಗಿ ಸಾಕ್ತಿರೋ ಸಾಕಿ ಅಂತ ಕೊಟ್ರು. ಅದನ್ನ ತಗೊಂಡು ನಾನು ಸಾಕ್ತೀನಿ. ಬೇರೆ ಫಾರ್ಮ್ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟ್. ಅವ್ರ ಹೆಸರು ಹೇಳ್ಬೋದಾ? ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ, ಬಜಾರ್ಗೆ ಬಂದಿದ್ರು. ನೀವು ತಗೊಂಡಿದ್ದೀರಾ? ಹೌದು ಸರ್. ಸರ್, ಇದು ನೀವು ಮಾಮೂಲಿ ನೀವು ಸಾಕ್ತಾ ಇದೀರಾ, ಬೇರೆ ಫಾರ್ಮ್ ಅಲ್ಲಿ ಹುಟ್ಟಿದ ಮರಿಗಳೇ ನೀವು ತಗೊಳ್ತೀರಾ? ಇದು ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದು ಏನೋ ಸಮಸ್ಯೆ ಆಗಿದಾ? ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾನು ತಗೊಂಡೆ, ಅದನ್ನ ತಗೊಂಡ್ಮೇಲೆ ನನ್ನ ಹತ್ರ ಚೆನ್ನಾಗಿ ಪಾಸ್ ಆಯ್ತು, ನಾನು ಇಟ್ಕೊಂಡಿದ್ದೀನಿ. ಹೌದಾ? ಇದು ಬಕ್ರಿ ಹಬ್ಬಕ್ಕೆ ಹೋಗ್ಸರ ಅಂತ ನಾನು ಈ ತಲೆ ನಿಮ್ಗೆ ಇದನ್ನೇ ಮೊದಲನೇ ಅನುಭವ? ಏನೋ ರೋಗ ಈಗ ಏನಿಲ್ಲ ಸರ್, ಏನಿಲ್ಲ. ವ್ಯಾಕ್ಸಿನ್ ಆಗಿದೆ, ವ್ಯಾಕ್ಸಿನ್ ಮತ್ತೆ ಜಂತುದೆಲ್ಲ ಹಾಕ್ಸಿದಿಲ್ಲ. ಯಾವ್ದು ರೋಗ ಇಲ್ಲ ಸರ್. ಯಾಕಂದ್ರೆ ಒಂದ್ ರೋಗ ಇದ್ರೆ ಎಲ್ಕ ರೋಗ ಬಂದ್ಬಿಡುತ್ತೆ. ರೋಗ ಇಲ್ದಾಗ ನಾವು ನೋಡ್ಕೋಬೇಕು ಸರ್. ನಮ್ಮ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿಸಿ ಅದು ವ್ಯಾಕ್ಸಿನ್ ಮಾಡಿಸ್ಮೇಲೆ ನಮ್ಮ ಮನೆಗೆ ಮಡಿಕೊಂಡಾಗ ಯಾವ್ದು ಅಡ್ಜಸ್ಟ್ ಆಗುತ್ತೆ ನಮಗೆ. ಹೌದಾ? ಇದು ಮತ್ತೆ ಇದು ಗ್ರೀನ್ ಪೌಡರ್, ಡ್ರೈ ಪೌಡರ್ ಎಲ್ಲ ಸೇಮ್ ಮತ್ತೆ ಅದು ಕೊಡೋದೇ ಇದು ಕೊಡ್ತೀರಾ? ಎಲ್ಲ ಒಂದೇ ಮೇವು, ಎಲ್ಲ ಒಂದೇ ಮೇವೆ, ಎಲ್ಲ ಒಂದೇ ಕೊಡ್ತಾ ಇದ್ದೀರಾ? ಫುಡ್ ಡ್ರೈ ಫುಡ್ ಎಲ್ಲ ಒಂದೇ ಮೇವು, ಯಾವ್ದು ಚೇಂಜ್ ಏನಿಲ್ಲ. ಕೈ ತಿಂಡಿ ಎಲ್ಲ ಸೇಮ್ ಡಯಟ್ ಇದಕ್ಕೂ ಫಾಲೋ ಮಾಡಿದ್ದೀರಾ? ಸೇಮ್. ಸೊ ಈ ಮೈಸೂರು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ, ಫುಡ್ ಎಲ್ಲ ಸೇಮ್ ಡಯಟ್ ನೀವು ಫಾಲೋ ಮಾಡಬಹುದಲ್ವಾ? ಸೊ ಈ ಬಂಡೂರು ಕುರಿ, ನಾಟಿ ಕುರಿ ಸಾಕೋರು ಈ ಕುರಿನೂ ಖಂಡಿತ ಸಾಕ್ಬೋದು. ಇದು ಗುದ್ಬಿಡುತ್ತೆ ಅಂತ ಭಯ ಇರುತ್ತೆ. ಕೊಂಬ್ ನೋಡಿ ಜಾಸ್ತಿ ಇದೆ ನೋಡಿ. ಹೌದು, ಅದೇ ಕೆಲವರು ಇದು ತುಂಬಾ ಜಗಳ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಫೈಟ್ ಕುಸ್ತಿ ಬಿಟ್ರು ಮಾತ್ರ ಜಗಳ ಮಾಡೋದು. ಇಲ್ಲ, ನಮ್ಗೆ ಗೊತ್ತು, ಇದು ನೋಡಿದೀನಿ. ಇದು ಹುಬ್ಳಿ ಧಾರವಾಡ ಬಹಳ ಫೇಮಸ್. ಹುಬ್ಳಿ ಧಾರವಾಡಲ್ಲೇ ಇದು ಫೈಟ್ ಬಿಡ್ತಾರೆ, ಅದಕ್ಕೇ ಸಾಕ್ತಾರೆ. ಅಲ್ಲಿ ಒಂದು ಹಬ್ಬ ನಡೀತೆ. ಹೌದು, ಆ ಹಬ್ಬಕ್ಕೆ ನಡೆಯಕ್ ಹೋಗ್ತಾರೆ, ಫೈಟ್ ಬಿಡ್ತಾರೆ. ಇದನ್ನ ಸಖತ್ ಫೈಟ್ ಮಾಡ್ತಾರೆ. ಇದು ಇಲೇಪಿಲಿ ಮತ್ತೆ ಎಳಗ ಅಂತ ಒಂದ್ ತಳಿ ಬರುತ್ತೆ, ಅವೆಲ್ಲ ಒಂದ್ ತಳಿ ಬರುತ್ತೆ. ಅದ್ ಕುಸ್ತಿ ಬಿಟ್ರು ಮಾತ್ರ ಫೈಟ್ ಮಾಡೋದು. ಈ ಸಿಂಗಲ್ ಎಡಗ್ದಲ್ಲಿ ಕಡಕ್ದಾಗ ಹೋದಾಗ ಯಾರಿಗೂ ಗೊತ್ತಿಲ್ಲ ಅದು. ಆಯ್ತು ಬೈ, ಇದು ಮೊದಲನೇ ಬಾರಿ ಇದು ನೀವು ಸಾಕ್ತಾ ಇದ್ರಾ? ಇದು ಕೊಡಕ್ ಡಿಸೈಡ್ ಮಾಡಿದ್ರಾ ಅಲ್ವಾ? ಎಷ್ಟು ಸರ್ ರೇಟ್ ಇದೆ? 70 70,000 ಹೇಳ್ತೀನಿ ಸರ್ ಇದು. ಹೌದಾ? ಓಕೆ. ಇಲ್ಲ, ನೋಡಕ್ಕೆ ಸೂಪರ್ ಆಗಿದೆ, ಮತ್ತೆ ಒಂದು ಪರ್ಸನಾಲಿಟಿ ಆಗಿದೆ. ಇದು ಬೇಕಾದ್ರೆ ಶೋಗಿ ಕೂಡ ಯಾರು ಸಾಕ್ಬೋದು ಅಲ್ವಾ? ಸೂಪರ್ ಪರ್ಸನಾಲಿಟಿ ಆಗಿದೆ. ನಿಮ್ಮ ಅನುಭವದಲ್ಲಿ ಇದು ನೀವು ಇನ್ನೂ 1 ವರ್ಷ ಸಾಕಿದ ಎಷ್ಟು ವೇಟ್ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ ಸರ್? ನಮ್ಗೆ ಇದೇ ಫಸ್ಟ್ ಅನುಭವ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಇದಪ್ಪ ಸಾಕಿದ್ದೀನಿ, ಚೆನ್ನಾಗಿ ಬಂದಿದೆ ಸರ್. ಹೌದಾ? ಸರಿ, ಇರ್ಲೇ ಬೈ. ನಾವು ಒಂದು ಲಾಸ್ಟ್ ಇಯರ್ ಒಬ್ಬರು ಸಾಹೇಬ್ರಿಗೆ ತುಂಬಾ ಸಾಕ್ತಾರೆ, ನಾನು ನೋಡಿದ ಒಬ್ಬರದು 140 kg ನಾನು ನೋಡಿದ್ದೀನಿ. ಹೌದು, ಇದು ಲೈವ್ ವೇಟ್ 100 kg ಮೇಲೆ ಸರ್. ಮಟನ್ ಅಂದ್ರೆ ಒಂದು 70 kg ಮೇಲೆ ಬರುತ್ತೆ ಸರ್ ಇದು. ಓಕೆ, ಲಾಸ್ಟ್ ಇದ್ರ ಬಗ್ಗೆ ಹೇಳಿ ಸರ್. ಇದು 30,000 ರೂಪಾಯಿ ಸರ್. ಇದು 2 ಈಗ. ಇದು ಬಂಡೂರು ಕುರಿನೇ ಇದು. ಓಕೆ, ಇದು ಬಂಡೂರು ಕುರಿನೇ. ಬಕ್ರಿ ಹಬ್ಬಕ್ಕೆ ಅಂತ ಬಾರಿ ಚೆನ್ನಾಗಿದೆ ನೋಡಿ ಸರ್. ಸೆಕ್ಸಲ್ ಇಲ್ಲಿ ನೋಡಿ ಹೆಂಗಿದೆ, ಬಾರಿ ಜೋರಾಗಿದೆ ಮರಿ ಎಲ್ಲ. ಸೂಪರ್ ಆಗಿದೆ ಬೈ. ಇದು 2 ಆಗಿದಲ್ವಾ? ಓಕೆ, ಇದಕ್ಕೆ ಎಷ್ಟು ರೇಟ್ ಇರ್ತೀವಿ? 30,000 ಹೇಳ್ತೀನಿ. 30,000. ಸ್ವಾಮಿ ಅವರೇ, ನಾ ಅದನ್ನೇ ನಿಮ್ ಕುರಿಲ ಯಾವಾಗ ನೋಡ್ತೀನಿ. ಇದು ಮೇನ್ ಥಿಂಗ್ ಏನಂತ, ಬರೀ ಒಂದು 10 ತಿಂಗಳಿಂದ 12 ತಿಂಗಳು, ಅದ 1 ವರ್ಷ ಒಳಗಡೆನೆ ನಿಮ್ಮ ಮರಿಗೆಲ್ಲ ನೋಡಿ ಅಂತ ಬಹಳ ವೆಯ್ಟ್ ಗೇನ್ ಸೂಪರ್ ಆಗೇ ಇರ್ತದೆ, ತುಂಬಾ ಹೆಲ್ತಿಯಾಗಿ ಆರೋಗ್ಯ ಇರ್ತದೆ, ವೆಯ್ಟ್ ಗೇನು ಬಹಳ ಫಾಸ್ಟ್ ಆಗುತ್ತೆ. ಅದನ್ನೇ ಏನ್ ಮೇವೆ ಕೊಡ್ತದೆ, ಏನ್ ಸ್ಪೆಷಾಲಿಟಿ ಆ ವೆಯ್ಟ್ ಗೇನ್ಗೆ? ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಮೇವು, ಡ್ರೈ ಮೇವು ತಿನ್ನುತ್ತೆ. ಹಸಿ ಹುಲ್ಲು ಮತ್ತೆ ಉಳ್ಳಿ ಒಟ್ಟು, ರಾಯಿ ಕಡ್ಡಿ ಎಲ್ಲ ತಿಂತವೆ. ಸಾಯಂಕಾಲ ಆಯ್ತು ಅಂದ್ರೆ ನೋಡಿ, ಇದು ಒಂದು ಅಕ್ಕಿ ಅಂತ, ಇದು ಮತ್ತೆ ಇದು ಸ್ವೀಟ್ಸ್ ಅಂತ, ಇದು ಹುಳ್ಳಿಕಾಳು, ಈ ಹುಳ್ಳಿಕಾಳು, ಇದು ಎಲೆ ಬೂಸ, ರವೆ ಬೂಸ, ಇದು ನೋಡಿ ಇದೆಲ್ಲ ಸೇರಿಸಿ ಏನ್ ಮಾಡ್ತೀವಿ ಅಂದ್ರೆ ಈ ತರ ಬಟ್ಲಿಗೆ ಹಾಕಿ ಎಲ್ಲ ಒಂದು ಬಟ್ಲಿಗೆ ಹಾಕೊಂಡು ಎಲ್ಲ ಕಲಸಿ ಸಾಯಂಕಾಲ ಆಯ್ತು ರಾತ್ರಿ ಆಯ್ತು ಅಂದ್ರೆ ಮಡಗ್ಬಿಡ್ತೀವಿ. ಎರಡು ಸಂಜೆನೆ ಕೊಡ್ತೀರಾ? 1 ಟೈಮ್ ಮಾತ್ರ ಸರ್. ಓಕೆ, 1 ಟೈಮ್ ಮಾತ್ರ ಕೊಡೋದು. ಈ ತರ ಎಲ್ಲ ಐಟಮ್ಗಳಿದೆಯಲ್ಲ ಎಲ್ಲ ಸೇರಿಸಿ 1 ಟೈಮ್ ಕೊಡ್ತೀವಿ ಸರ್. ಓಕೆ, ಇದು ದಿನ ಆಚೆಗೆ ಬಿಡ್ತಾ ಇದ್ದೀರಲ್ಲ? ಇಲ್ಲ ಸರ್, ಇದು ಯಾವ್ದು ಈಚೆ ಬಿಡಲ್ಲ. ಇಲ್ಲಿ ಇರೋದು ಇಲ್ಲೇನೆ? ಇದು ಇಲ್ಲೇ ಇರೋದು. ಇದು ಆಮೇಲೆ ಇದೆಲ್ಲ ಅದು ಮಾತ್ರ ಮೇಸೆ ಕಟ್ಕೊಂಡು ಹೋಗ್ತೀವಿ ಕಾಡಿಗೆ. ಓಕೆ. ಹೌದಾ? ಇದು ಗುಜರಾತಿ ತಳಿ ಸರ್. ಸ್ನೇಹಿತರೆ, ಇಲ್ಲಿ ನೋಡಿ ಬಾಳ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ. ಸೂಪರ್ ಆಗಿದೆ.
ಸರ್ ಇದು ನಮ್ಮನೇನೆ ಸರ್. ಫಸ್ಟ್ ಇದು ನೋಡಲ್ಲ ಕಟ್ಟರ್ ಮಿಷಿನ್. ಇದು ಚಾಪ್ ಸರ್. ಇದು ಹಾ. ಹುಲ್ ಕಟ್ ಮಾಡಕ್ಕೆ ಮತ್ತೆ ಉಳಿದ ನೋಡಕ್ಕೆ ರೇಷ್ಮೆ ಕಟ್ಟಿ ಹೊಡೆಯಕ್ಕೆಲ್ಲ ಅನುಕೂಲ ಆಗುತ್ತೆ. ಇದು ಚಾಪ್ ಕಟ್ಟಿಗೆ ಇಷ್ಟು ಶುದ್ಧ ಮೇವೆಲ್ಲ ಕಟ್ ಆಗುತ್ತೆ. ಸೈಲೇಜ್ ಎಲ್ಲ ಮಾಡ್ಕೋಬಹುದು ಇದರಲ್ಲಿ. ಬನ್ನಿ ಸರ್ ಒಳಗೆ ತೋರಿಸ್ತೀನಿ. ಸರ್ ಇದು ನಮ್ಮನೇನೆ ಸರ್. ಇದು ನೋಡಿ ಸರ್ ಟಗರುಗಳಿದೆ ಇಲ್ಲಿ ಈ ಮನೇಲಿ. ಓಕೆ, ಇದೆಲ್ಲ ನಮ್ದೇನೆ. ಇದೆಲ್ಲ ಬಕ್ರಿ ಬುಕ್ ಅಂತ ಸಾಕಿರೋದು ಇಷ್ಟು. ಓಕೆ, ಇಲ್ಲಿ ಬಕ್ರಿ ಹಬ್ಬಕ್ಕೆ ಸಾಕಿರೋದಲ್ವಾ? ಇದು ಎಲ್ಲಾನು ಬಂಡೂರು ಕುರಿನೇ? ಹಾ ಸರ್, ಎಲ್ಲ ಬಂಡೂರು. ಇಲ್ಲಿ ನೋಡಿ ಸರ್ ಫೋಟೋ ಕಾಣುತ್ತಲ್ಲ ಸರ್. ಮತ್ತೆ ಇಲ್ಲಿ ಮರಿಗಳಿಗೆ ಸೆಪರೇಟ್ ಮಾಡಿಬಿಟ್ಟಿರ ಅದನ್ನ ಸೆಪರೇಟ್. ಇಲ್ಲಿ ಹೆಣ್ಕುರಿಗಳು ಮತ್ತೆ ವ್ಯಾಪಾರದವು ಇದನ್ನು ಕೂಡ ಸಪರೇಟ್ ಮಾಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ, ಈ ಮಂದು ಅದೇ ರೀತಿ ಮಾಡಿದ್ವಿ ಸರ್. ಇದ್ರ ಬಗ್ಗೆ ಹೇಳಿ ಸರ್. ಈ ಕುರಿಗಳು ಸರ್ ಇದೊಂದು ನಾಟಿ ಮರಿ ಸರ್. ಇದು ನೆಕ್ಸ್ಟ್ ಇಯರ್ಗೆ ಅಂತ ಸಾಕಿರೋದು. ಇಲ್ಲಿಂದ ಸರ್ ಇವೆಲ್ಲ ಸೇಲ್ಗೆ ಅಂತ ಈ ವರ್ಷಕ್ಕೆ ಇಟ್ಟು ಸರ್. ಇದು ಎಲ್ಲ ಎರಡಲ್ಲ ಆಗಿದೆ ನಾವ? ಸರ್ ಎಲ್ಲ ಇರಲ್ಲ ಸರ್. ಇಲ್ಲಿಂದ ಹಿಂಗ್ ತಿರ್ಸಿ ಸರ್ ಒಂದಪ್ಪ ಗೊತ್ತಾಗುತ್ತೆ ಸರ್. ಹೌದಾ? 25,000 ಆಗುತ್ತೆ. ಇದು 25,000. 25,000 ಸರ್ ಇಲ್ಲಿ ಎಲ್ಲ ಬಂಡೂರು? ಎಲ್ಲ ಬಂಡೂರೇ ಸರ್. ಓಕೆ ಓಕೆ, ಎಲ್ಲ ಬಂಡೂರೇ ಸರ್. ಹಾ ಸರ್. ನೆಕ್ಸ್ಟ್ ಇದನ್ನ ರೇಟ್ ಹೇಳಿ ಸರ್. ಸರ್ 25,000 ಸರ್. ಇದು 25,000. ಇಲ್ಲಿ ಇರಲ್ಲ 25,000 ಸರ್. ಒಂದ್ ಮರಿ ಮಾತ್ರ 30,000 ಸರ್. ಹೌದಾ? ಲಾಸ್ಟ್ ಎಂಡೆಡ್ ಅಲ್ಲಿ ಇರೋ ಸರ್. ಓಕೆ ಓಕೆ. ಇದೆಲ್ಲ ಎರಡಲ್ಲು. ಅದಾದ ಒಂದು ವರ್ಷ ಆಗಿದೆ ಗ್ಯಾರಂಟಿ ಎಲ್ಲ. 14 ತಿಂಗಳು 15 ತಿಂಗಳು ಇರುತ್ತೆ. ಹಾ ಸರ್. ಬನ್ನಿ ಬೈ, ಹುಷಾರ್ ನೋಡ್ಕೊಂಡು ನಿಧಾನಕ್ಕೆ ಬನ್ನಿ. ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಲ್ಲ? ಇಲ್ಲ, ಅದು ಸ್ಟ್ಯಾಂಡ್ ಮೇಲೆ ನಿಂತಿದೆ ಸರ್, ಅದಕ್ಕೆ ಕಾಣಿಸ್ತಾ. ಹೌದಾ? ಅದು ಬೆದರ್ತಾ ಇದೆ, ನೀವು ಬಂದಿರಲಿಲ್ಲ ಅಂತ ಯಾರೋ. ಓ ಸರಿ, ಬನ್ನಿ. ನೋಡಿ ಸರ್, ಸ್ಟ್ಯಾಂಡ್ ಮೇಲೆ ಇದೆಯಲ್ಲ ಹಂಗೆ ಕಾಣ್ತಿದೆ ಸರ್. ಅದು ಸರ್ ಅದು 30,000 ಆಗುತ್ತೆ ಸರ್. ಅದು ಲಾಸ್ಟ್ ಇದು. ಇದು ಸರ್ ಈ ಕಡೆ ಪೇಸ್ ತೋರಿಸ್ತೀನಿ ನೋಡಿ ಸರ್. ನೋಡಿ ಸರ್. ಓಕೆ ಓಕೆ, 30,000 ಆಗುತ್ತೆ ಸರ್. ಮತ್ತೆ ಅಲ್ಲಿ ಸೆಪರೇಟ್ ಪಾರ್ಟಿಷನ್ ಮಾಡಿರಲ್ಲ ಅದಲ್ಲೇ ಇರೋದು? ಇದೆಲ್ಲ ಎಷ್ಟು ತಿಂಗಳಾಗಿದೆ ಸೇಲ್ಗೆ ಎಲ್ಲ? ಆಚೆಗೆ ಬಂದಿದೆ. ನೋಡಿ ಸರ್. ಇದೆಲ್ಲ ಎಷ್ಟು ತಿಂಗಳಾಗಿದೆ ಬೈ? ಸರ್ ಇದು ಹಳೇದು ನಮ್ದು ಫೇವ್ರೇಟ್ ಇದು, ನಮ್ದು ಹಳೆ ಕುರಿ ಇದು. ಇದೆಲ್ಲ ಸರ್ ಇದೊಂದು 8 ತಿಂಗಳು. ಹೌದಾ? 9 ತಿಂಗಳು, ಅದು 5 ತಿಂಗಳು, ಇದು 4 ತಿಂಗಳು. ನೋಡಿ ಅದು 9 ತಿಂಗಳು. ಈ ಕಡೆ ಲಾಸ್ಟ್ ಇದು. ಇದು 9 ಇಲ್ಲಿ ಇರೋದಲ್ವಾ? ಅದು ನೆಕ್ಸ್ಟ್ ಎಲ್ಲ ಬೀಡಿಂಗ್ ಬರುತ್ತೆ ಸರ್. ಅದೆಲ್ಲ ಹೌದಾ? ಅದಲ್ಲೇ ಕ್ರಾಸ್ ಮಾಡ್ತೀವಿ ಸರ್. ಓಕೆ 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 ಸರ್ ನೋಡಿ ಸರ್, ಇದು 5 ತಿಂಗಳು ಸರ್. ಇದು ಬೇರೆ 5 ತಿಂಗಳು. 5 ತಿಂಗಳು ನೋಡಿ ಸರ್. ಅಲ್ಲಿ ಗಂಡ ಹೆಣ್ಣದು ಸರ್? ಎಲ್ಲ ಇಲ್ಲಿ ಇರೋವೆಲ್ಲ ಹೆಣ್ಣು ಸರ್. ಒಂದು ಗಂಡು ಮರಿ ಇದೆ ಸರ್. ಹೌದಾ? ಬ್ಯಾಕ್ ಸೈಡ್ ಇಲ್ಲಿ ಇರೋದು ಎಲ್ಲ ಹೆಣ್ಣೆ ಸರ್. ಮೇಲೆ ಇರೋದೆಲ್ಲ ಗಂಡು ಮರಿ ಸರ್. ಓಕೆ ಓಕೆ ಓಕೆ. ನೋಡಿ ಸರ್, ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂದೆ. ಓಕೆ. ಇದು 6 ತಿಂಗಳಾಗಿದ್ದಕ್ಕೆ ಎಷ್ಟು ಬೈ ರೇಟ್ ಹೇಳ್ತಾರೆ ಅದು? ಸರ್ 15,000, 20,000. ಹೌದಾ? ಇದೆಲ್ಲ ತಳಿ ಕಾಸ್ಟ್ಲಿ ಸರ್. ಇದು ಇದೆಲ್ಲ ಹೆಣ್ಮರಿ ಇದೆ ಸರ್. ಹೌದು ಸರ್. ಇದು ಹೆಣ್ಮರಿ ಸರ್. ಇದು ಹೆಣ್ಮರಿ ಕಬ್ನಿ ಕುರಿ ಸರ್. ಇದು ಎಷ್ಟು ತಿಂಗಳಾಯ್ತು ಬೈ ಇದು? ಸರ್ ಇದು ಒಂದು 8 ತಿಂಗಳಾಗಿದೆ ಸರ್. 8.5 ತಿಂಗಳು. ಸರ್ ಅವನು ಎಷ್ಟು ತಿಂಗಳ ಇದು ಬ್ರೀಡಿಂಗ್ ರೆಡಿ ಆಗುತ್ತಾ ಸರ್? 1 ವರ್ಷ ಆದ್ಮೇಲೆ ಬ್ರೀಡಿಂಗ್ ಬರುತ್ತೆ ಸರ್. 9 ತಿಂಗಳಾಯ್ತು ಬ್ರೀಡಿಂಗ್ ಆಗುತ್ತೆ. ಹೌದಾ? ಮಾಮೂಲಿ 1 ವರ್ಷ ವೇಟ್ ಮಾಡ್ಬೋದಲ್ವಾ? 12 ತಿಂಗಳ ಮೇಲೆ ಅದಾದ್ಮೇಲೆ 5 ತಿಂಗಳು ಮರಿ ಆಗುತ್ತೆ ಸರ್. ಹೌದಾ? ಓಕೆ ಓಕೆ. ನಿಮ್ಮ ಹಳ್ಳಿ ಹೆಸರು ಮತ್ತೆ ಲೊಕೇಶನ್? ಸರ್ ಬಂತಗಳ್ಳಿ ಅಂತ, ಮೈಸೂರಿಂದ 10 ಕಿಲೋಮೀಟರ್ ಆಗುತ್ತೆ ಸರ್.
ಬನ್ನು ಮಳವಳ್ಳಿಯಿಂದ 30 ಕಿಲೋಮೀಟರ್. ಹೌದಾ? ಮೈಸೂರು ಬನ್ನೂರು ಮೇನ್ ರೋಡ್ ಸರ್. ಇದು ಮೈಸೂರು ಬನ್ನೂರು ರೋಡಲ್ಲೇ ಬರೋದಲ್ಲ ಸರ್? ಹೌದು ಸರ್. ಇದು ಲ್ಯಾಂಡ್ ಮಾರ್ಕ್ ಒಂದು ಕಾಲೇಜ್ ಇದಲ್ಲ, ಆ ಹೆಸರನ್ನ ಹೇಳಿ ಸರ್. ಸರ್ ಇಲ್ಲಿ ಮುಂದೆ ಬಂದ್ರೆ ನಮ್ಮೂರಿಂದ ATM ಕಾಲೇಜ್ ಇದೆ. ನಮ್ಮ ಅವರು ಫೋನ್ ನಂಬರ್ ಕೇಳಿ ಲೊಕೇಶನ್ ಕೇಳಿ ಅಂದ್ರೆ ಲೊಕೇಶನ್ ಕಳ್ಸ್ಕೊಡ್ತೀವಿ ಸರ್. ನಾವು ಲೊಕೇಶನ್ ಕಳ್ಸ್ಕೊಡ್ತೀವಿ. ಓಕೆ ಫೈನ್. ಮತ್ತೊಂದು ಸಲ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.